ನಮ್ಗೆಲ್ರಿಗೂ ಅನಾರೋಗ್ಯದ ಲಕ್ಷಣಗಳು ಅಂದ್ರೆ ಏನು ಅಂತ ಚೆನ್ನಾಗ್ ಗೊತ್ತು ಅಲ್ವಾ? ಬಿ.ಪಿ. ಜಾಸ್ತಿ ಆದ್ರೆ, ಶುಗರ್ ಜಾಸ್ತಿ ಆದ್ರೆ ಅಥವಾ ಅಸಿಡಿಟಿ ಆದ್ರೆ ಏನೆಲ್ಲ ಆಗತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಆದ್ರೆ ನಾವು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇವೆ ಅನ್ನೋದಕ್ಕೆ ಲಕ್ಷಣಗಳೇನು? ಯಾವತ್ತಾದ್ರೂ ಇದ್ರ ಬಗ್ಗೆ ಯೋಚಿಸಿದೀವಾ? ತುಂಬ ಜನ ತಾವು ಆರೋಗ್ಯವಾಗಿದ್ದೀವಿ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅವರ ದೇಹ ಒಳಗಿಂದೊಳಗೆ ಏನೋ ಸಣ್ಣ ಸಣ್ಣ ಸಿಗ್ನಲ್ ಕೊಡ್ತಾ ಇರುತ್ತೆ, ಆದ್ರೆ ನಾವು ಅದನ್ನ ಅಷ್ಟು ಗಮನಿಸೋದಿಲ್ಲ. ನಿಜವಾಗಿಯೂ ಆರೋಗ್ಯವಾಗಿರೋ ದೇಹ ಪಾಸಿಟಿವ್ ಸಿಗ್ನಲ್ಸ್ ಕೊಡುತ್ತೆ. ಹಾಗಾದ್ರೆ ಆ ಸಿಗ್ನಲ್ಸ್ ಕೇಳೋದು ಹೇಗೆ? ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ತಿಳಿದುಕೊಳ್ಳೋಣ. ಸೊ ನಾವಿವತ್ತು ದೇಹದ ಆಂತರಿಕ ಸಮತೋಲನ, ಹೊರಗಿನ ಲಕ್ಷಣಗಳು, ನಮ್ಮ ಮನಸ್ಸು ಮತ್ತು ಇಮ್ಯುನಿಟಿ, ಹೀಗೆ ಕೆಲವು ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ. ಸರಿ, ಹಾಗಿದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ಆರೋಗ್ಯದ ಮೊದಲ ಸಿಗ್ನಲ್ ಸಿಗೋದು ನಮ್ಮ ದೇಹದ ಪವರ್ ಹೌಸ್ನಿಂದ. ಅದರಲ್ಲೂ ಎಲ್ಲಕ್ಕಿಂತ ಪ್ರಾಮಾಣಿಕವಾದ ಸೂಚನೆ ಸಿಗೋದು ನಮ್ಮ ನಿದ್ದೆಯಿಂದ. ನೋಡಿ, ಆಳವಾದ ಚೆನ್ನಾಗಿ ಬರುವ ನಿದ್ದೆ ಅನ್ನೋದು ಒಂದು ಐಷಾರಾಮಿ ವಿಷಯ ಅಲ್ಲ. ಅದು ನಮ್ಮ ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸ್ ಆಗಿದೆ, ರಿಲ್ಯಾಕ್ಸ್ ಆಗಿದೆ ಅಂತ ಹೇಳೋ ಸ್ಪಷ್ಟ ಸಂಕೇತ. ಇದಕ್ಕೆ ಬದಲಾಗಿ ಮಲ್ಗೋಕೆ ಕಷ್ಟ ಆಗ್ತಿದೆ, ರಾತ್ರಿ ಪದೇ ಪದೇ ಎಚ್ಚರ ಆಗ್ತಿದೆ ಅಥವಾ ಬೆಳಗ್ಗೆ ಎದ್ದಾಗ ಫ್ರೆಶ್ ಅನಿಸ್ತಿಲ್ಲ ಅಂದ್ರೆ ದೇಹದಲ್ಲಿ ಎಲ್ಲೋ ಒಂದ್ಕಡೆ ಬ್ಯಾಲೆನ್ಸ್ ತಪ್ಪಿದೆ ಅಂತ ದೇಹವೇ ನಮಗೆ ಹೇಳ್ತಿದೆ. ಸ್ವಲ್ಪ ಯೋಚನೆ ಮಾಡಿ ನಮ್ಮ ನಿದ್ದೆ ಹೇಗಿದೆ ಅಂತ. ಆರೋಗ್ಯವಾಗಿರೋ ದೇಹಕ್ಕೆ ಶಕ್ತಿ ಸಾಲ ತಗೊಳ್ಳೋ ಅವಶ್ಯಕತೆ ಇರೋಲ್ಲ. ಅಂದ್ರೆ ಪ್ರತಿ ಗಂಟೆಗೊಂದ್ಸಾರಿ ಟೀ, ಕಾಫಿ ಕುಡಿದು ನಮ್ಮನ್ನಾವೇ ಪುಷ್ ಮಾಡಬೇಕಾಗಿಲ್ಲ. ಅದು ತಾನಾಗಿಯೇ ಬೆಳಗ್ಗೆಯಿಂದ ಸಂಜೆವರೆಗೆ ಒಂದೇ ಸಮನಾದ ಎನರ್ಜಿ ಕೊಡುತ್ತೆ. ಮಧ್ಯದಲ್ಲಿ ಸುಸ್ತಾಗೋದು, ಡಲ್ ಆಗೋದು ಇರೋದಿಲ್ಲ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಬೆಸ್ಟ್ ಡೈಜೆಷನ್ ಅಂದ್ರೆ ಅದರ ಬಗ್ಗೆ ನಮಗೆ ನೆನಪೇ ಆಗಬಾರ್ದು. ಅದು ಪಾಡಿಗೆ ಅದು ಸೈಲೆಂಟಾಗಿ ಕೆಲಸ ಮಾಡಬೇಕು. ತಿಂದ ಮೇಲೆ ಹೊಟ್ಟೆ ಉಬ್ಬೋದು, ಗ್ಯಾಸ್ ಆಗೋದು, ಏನೋ ಒಂಥರ ಆಗೋದು, ಇದೆಲ್ಲ ಇಲ್ಲ ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿದೆ ಅಂತ ಅರ್ಥ. ಇದು ನಮ್ಮ ದೇಹದ ಒಳಗಿನ ಕಥೆ ಆಯಿತು. ಈಗ ನಮ್ಮ ದೇಹ ಹೊರಗಿನಿಂದ ಕೊಡೋ ಕೆಲವು ಸ್ಪಷ್ಟವಾದ ಸುಳಿವುಗಳ ಬಗ್ಗೆ ನೋಡೋಣ. ಈ ಸಿಗ್ನಲ್ಸ್ ಎಂದಿಗೂ ಸುಳ್ಳು ಹೇಳಲ್ಲ. ನಮ್ಮ ಚರ್ಮ, ಕಣ್ಣುಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ ನಾಲಿಗೆ, ಇವೆಲ್ಲ ನಮ್ಮ ಆರೋಗ್ಯದ ಕನ್ನಡಿ ಇದ್ದಾಗೆ. ನಮ್ಮ ದೇಹದ ಒಳಗೇನಾಗ್ತಿದೆ ಅನ್ನೋದನ್ನ ಇದು ಕ್ಲಿಯರಾಗಿ ತೋರಿಸುತ್ತೆ. ನೋಡಿ, ಆರೋಗ್ಯವಾಗಿರೋ ವ್ಯಕ್ತಿಯ ನಾಲಿಗೆ ಗುಲಾಬಿ ಬಣ್ಣದಲ್ಲಿ ಕ್ಲೀನಾಗಿರುತ್ತೆ. ಆದ್ರೆ ಅದರ ಮೇಲೆ ದಪ್ಪಗೆ ಬಿಳಿ ಅಥವಾ ಹಳದಿ ಬಣ್ಣದ ಲೇಪನ ಇದ್ರೆ ದೇಹದಲ್ಲಿ ಟಾಕ್ಸಿನ್ಸ್ ಅಂದ್ರೆ ವಿಷಕಾರಿ ಅಂಶಗಳು ಜಾಸ್ತಿಯಾಗಿವೆ ಅಂತ ಅರ್ಥ. ಒಂದ್ಸಾರಿ ಕನ್ನಡಿಯಲ್ಲಿ ನಮ್ಮ ನಾಲಿಗೆಯನ್ನ ಈಗ್ಲೇ ನೋಡಿದ್ರೆ ಹೇಗಿದೆ? ಈ ಒಂದು ಸಣ್ಣ ಚೆಕ್ ನಮ್ಮ ದೇಹದ ಒಳಗಿನ ಸ್ಥಿತಿ ಬಗ್ಗೆ ತಕ್ಷಣ ಒಂದು ಐಡಿಯಾ ಕೊಡುತ್ತೆ. ಸರಿ, ಈಗ ದೇಹದ ಚಲನೆ ಬಗ್ಗೆ ಮಾತಾಡೋಣ. ನೋವು, ಬಿಗಿತ ಇಲ್ಲದೆ ಸುಲಭವಾಗಿ ಓಡಾಡೋಕೆ, ಕೂತ್ಕೊಳ್ಳೋಕೆ, ಏಳೋಕೆ ಆಗೋದಿದೆಯಲ್ಲ, ಇದು ಆರೋಗ್ಯದ ಒಂದು ತುಂಬಾನೇ ಮೂಲಭೂತವಾದ ಲಕ್ಷಣ. ಇದೇನೋ ಒಂದು ಸ್ಪೆಷಲ್ ವಿಷಯ ಅಲ್ಲ, ಇದು ನಾರ್ಮಲ್. ಇದು ಕೂಡ ಅಷ್ಟೇ ಮುಖ್ಯ. ನಮ್ಮ ದೇಹದ ತೂಕ ಸ್ಥಿರವಾಗಿರೋದು. ಆರೋಗ್ಯಕರ ಮೆಟಬಾಲಿಸಮ್ ಇದ್ರೆ ತೂಕ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ಆದ್ರೆ ಯಾವುದೇ ಕಾರಣ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ತೂಕ ಜಾಸ್ತಿ ಆಗೋದೋ ಅಥವಾ ಕಡಿಮೆ ಆಗೋದೋ ಆಗ್ತಿದ್ರೆ ಅದು ಒಳಗಡೆ ಏನೋ ಸರಿ ಇಲ್ಲ ಅನ್ನೋದರ ಸೂಚನೆ. ಸರಿ, ಇಲ್ಲಿವರೆಗೂ ದೇಹದ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಕಂಟ್ರೋಲ್ ಸೆಂಟರ್ ಅಂದ್ರೆ ನಮ್ಮ ಮನಸ್ಸು ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯ ಬಗ್ಗೆ ನೋಡೋಣ. ಮನಸ್ಸು ಶಾಂತವಾಗಿರೋದು ಅಂದ್ರೆ ಅದು ನಮ್ಮ ವ್ಯಕ್ತಿತ್ವ ಅಂತ ಅನ್ಕೊಳ್ತೀವಿ. ಆದ್ರೆ ಅದು ನಿಜ ಅಲ್ಲ. ನಮ್ಮ ದೇಹದ ಒಳಗಿನ ಕೆಮಿಕಲ್ ಬ್ಯಾಲೆನ್ಸ್ ಸರಿಯಿದ್ದಾಗ ಮನಸ್ಸು ತಾನಾಗಿಯೇ ಶಾಂತವಾಗಿರುತ್ತೆ. ಪದೇ ಪದೇ ಚಿಂತೆ, ಸಿಟ್ಟು, ಕಿರಿಕಿರಿ ಆಗ್ತಿದೆ ಅಂದ್ರೆ ಅದು ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಿಂತ ಹೆಚ್ಚಾಗಿ ನಮ್ಮ ಹಾರ್ಮೋನ್ಸ್ ಅಥವಾ ನಮ್ಮ ನರ್ವಸ್ ಸಿಸ್ಟಮ್ನ ಅಸಮತೋಲನದ ಫಲವಾಗಿರ್ಬೋದು. ಬಲವಾದ ಇಮ್ಯುನಿಟಿ ಅಂದ್ರೆ ನಮಗೆ ಜ್ವರ, ಶೀತ ಬರಲೇಬಾರ್ದು ಅಂತ ಅಲ್ಲ. ಬದಲಿಗೆ ಏನಾದ್ರೂ ಸಣ್ಣ ಪುಟ್ಟ ಅನಾರೋಗ್ಯ ಆದ್ರೂ ನಮ್ಮ ದೇಹ ಬೇಗ ಅದ್ರ ಜೊತೆ ಫೈಟ್ ಮಾಡಿ ಚೇತರಿಸ್ಕೊಳ್ಳುತ್ತೆ. ಅದಕ್ಕೆ ವಾರಗಟ್ಲೆ ಸಮಯ ತಗೊಳ್ಳಲ್ಲ. ಇದು ಕೂಡ ಅಷ್ಟೇ. ಆರೋಗ್ಯಕರ ಹಸಿವು ಅಂದ್ರೆ ಕರೆಕ್ಟ್ ಟೈಮ್ಗೆ ಹಸಿವಾಗಬೇಕು, ತಿಂದ ಆಹಾರವನ್ನ ಎಂಜಾಯ್ ಮಾಡಬೇಕು, ಮತ್ತೆ ಹೊಟ್ಟೆ ತುಂಬಿದ ತಕ್ಷಣ ಸಾಕು ಅನಿಸ್ಬೇಕು. ಇದೆಲ್ಲ ನಮ್ಮ ಹಾರ್ಮೋನ್ಗಳು ಪರ್ಫೆಕ್ಟಾಗಿ ಕೆಲಸ ಮಾಡ್ತಿವೆ ಅನ್ನೋದರ ಸಂಕೇತ. ಸರಿ, ಈಗ ನಾವು ಕೊನೆಯ ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಸಂಕೇತದ ಬಗ್ಗೆ ಮಾತಾಡೋಣ. ಇದು ನಾವು ಇದುವರೆಗೂ ಮಾತಾಡಿದ ಎಲ್ಲವನ್ನೂ ಒಟ್ಟಿಗೆ ಸೇರಿಸುತ್ತೆ. ನಿಜವಾದ ಆರೋಗ್ಯ ಅಂದ್ರೆ ಇದೆ. ನಮ್ಮ ದೇಹ ನಮಗೆ ಒಂದು ಹೊರೆ ಆಗ್ಬಾರ್ದು. ಬದಲಿಗೆ ನಮ್ಮ ಜೊತೆ ಹೆಜ್ಜೆ ಹಾಕೋ ಒಬ್ಬ ಒಳ್ಳೆ ಪಾರ್ಟ್ನರ್, ಒಬ್ಬ ಒಳ್ಳೆ ಫ್ರೆಂಡ್ ಥರ ಇರಬೇಕು. ಪ್ರತಿದಿನ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಅದರ ಜೊತೆನೇ ಜಗಳ ಆಡ್ತಾ ಇರೋ ಹಾಗೆ ಆಗ್ಬಾರ್ದು. ಅದು ಸೈಲೆಂಟಾಗಿ ನಮ್ಮನ್ನ ಸಪೋರ್ಟ್ ಮಾಡಬೇಕು. ಹಾಗಾದ್ರೆ ಬನ್ನಿ ಒಂದು ಕ್ಷಣ ನಾವು ಮಾತಾಡಿದ ಈ ಎಲ್ಲಾ ಸಂಕೇತಗಳ ಬಗ್ಗೆ ಯೋಚಿಸೋಣ. ನಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ನೋಡೋಣ.
ಚೆನ್ನಾಗಿ ನಿದ್ದೆ ಬರೋದು, ದಿನವಿಡೀ ಎನರ್ಜಿ ಇರೋದು, ಮನಸ್ಸು ಶಾಂತವಾಗಿರೋದು, ನೋವಿಲ್ದೆ ಓಡಾಡೋದು, ಇದೆಲ್ಲ ಅನುಭವಕ್ಕೆ ಬರ್ತಿದೆ ಅಂದ್ರೆ ನಾವು ಸರಿಯಾದ ದಾರಿಯಲ್ಲಿದ್ದೀವಿ ಅಂತ ಅರ್ಥ. ಯಾಕೆಂದ್ರೆ ನಿಜವಾದ ಆರೋಗ್ಯ ಅಂದ್ರೆ ನಮ್ಮ ದೇಹ ನಮ್ಮ ವಿರುದ್ಧ ಕೆಲಸ ಮಾಡೋದನ್ನ ನಿಲ್ಲಿಸಿ ನಮ್ಮ ಜೊತೆ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಈಗ ನಾವು ಮಾತಾಡಿದ ಈ 10 ಲಕ್ಷಣಗಳಲ್ಲಿ ನಮಗೆ ಎಷ್ಟು ಲಕ್ಷಣಗಳು ಅನುಭವಕ್ಕೆ ಬರ್ತಿವೆ? ಇದರ ಬಗ್ಗೆ ಯೋಚಿಸೋದೇ ಒಂದು ಆರೋಗ್ಯಕರ ಜೀವನದ ಕಡೆಗೆ ನಾವಿಡೋ ಮೊದಲ ಹೆಜ್ಜೆ ಆಗಿರುತ್ತೆ. ಈ ಮಾಹಿತಿ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಇನ್ನಷ್ಟು ಆರೋಗ್ಯಕರ ಮಾಹಿತಿ ತರೋಕೆ ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕು.